महाकुंभ मेळ्याच्या पुण्यस्नानासाठी बेळगावहून सुमारे 30 भाविक प्रवासाला गेले आहेत। त्यांच्याशी संपर्क होत नसल्याची माहिती मिळाल्यानंतर काही कुटुंबियांनी चिंता व्यक्त केली। मात्र भाविकांनी आणि त्यांच्या कुटुंबियांनी घाबरू नये असे जिल्हाधिकारी मोहम्मद रोशन यांनी स्पष्ट केले आहे। बुधवारी जिल्हाधिकारी मोहम्मद रोशन यांनी पत्रकारांशी संवाद साधताना सांगितले की आज सकाळी ट्रॅव्हल एजंट सोबत असलेल्या काही लोकांचा संपर्क तुटल्याचे समजले आहे। मात्र अद्याप कोणतीही मिसिंग केस नोंदवलेली नाही। आम्ही पुढील 24 तास परिस्थितीवर लक्ष ठेवू, तसेच उत्तर प्रदेशातील प्रशासन आणि IAS अधिकाऱ्यांशी सातत्याने संपर्कात आहोत असे ते म्हणाले। ಪ್ರಯಾಗ್ರಾಜಲ್ಲಿ ಬೆಳಗಾವಿ ಜಿಲ್ಲೆಗೆ ಸೇರುವಂತ ಒಂದು 30 ಜನದು ಒಂದು ಸುದ್ದಿ ನಮಗೆ ಬಂದಿದೆ। ಅದನ್ನು ನಾವು ಕ್ರಾಸ್ ವೆರಿಫೈ ಮಾಡ್ತಾ ಇದ್ದೀವಿ। ಇವತ್ತು ಬೆಳಿಗ್ಗೆನೇ ಅವರು ಆ ಟ್ರಾವೆಲ್ ಏಜೆಂಟ್ ಜೊತೆ ಅಲ್ಲಿ ರೀಚ್ ಆದ ನಂತರ ಟ್ರಾವೆಲ್ ಏಜೆಂಟ್ ಜೊತೆ ಇರೋವರು ಮಿಸ್ ಆಗಿದ್ದಾರೆ ಅಂತ ಹೇಳಿದರು। ಬಟ್ ಅದು ಮಿಸ್ಸಿಂಗ್ ಕೇಸ್ ಏನು ಆಗಲಿಲ್ಲ, ಇನ್ನು ಇವತ್ತು ಬೆಳಿಗ್ಗೆ ಆಗಿದೆ। ನಾವು ಯೂಶ್ವಲಿ 24 ಅವರ್ಸ್ ವೆಯ್ಟ್ ಮಾಡ್ತೀವಿ। ಆದರೆ ಇವತ್ತು ಸರಿಸುಮಾರು ಪ್ರಯಾಗ್ರಾಜಲ್ಲಿ ಒಂದು 6 ಕೋಟಿಯಿಂದ 8 ಕೋಟಿ ಜನ ಸೇರೋ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತದೆ ಮೌನಿ ಅಮಾವಾಸ್ಯ ಈ ನಿಟ್ಟಿನಲ್ಲಿ ನಾವು ಅಲ್ಲಿ ಜಿಲ್ಲಾಡಳಿತ ಪ್ರಯಾಗ್ರಾಜ್ ಉತ್ತರ ಪ್ರದೇಶ ನಮ್ಮ IAS ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ ಹಾಗೂ ಆ ಟ್ರಾವೆಲ್ ಏಜೆಂಟ್ ಸಂಪರ್ಕದಲ್ಲಿದ್ದೀವಿ। ಜಿಲ್ಲಾಡಳಿತದಿಂದ ಯಾವುದೇ ಅವರಿಗೆ ಸಹಾಯ ಬೇಕಂದ್ರೂ ನಾವು ಮಾಡಲಿಕ್ಕೆ ಸಿದ್ಧಿದ್ದೀವಿ, ಏನು ತೊಂದರೆ ಇಲ್ಲ। ಸ್ವಲ್ಪ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಅವರಿಗೆ ಹುಡ್ಕೋದು ಕಷ್ಟ ಆಗ್ತಾ ಇರ್ಬೋದು, ಆದರೆ ಅಲ್ಲೇ ಇರ್ತಾರೆ, ನನಗೆ ನಂಬಿಕೆ ಇದೆ। ನಾವು ನಮ್ಮ ಪ್ರಯಾಸವನ್ನು ಮಾಡ್ತೀವಿ। ಟ್ರೈನ್ ಮುಖಾಂತರ ಬಸ್ ಮುಖಾಂತರ ಸಾಕಷ್ಟು ಜನ ಹೋಗಿದ್ದಾರೆ ಸರ್। ಸೊ ಅವ್ರ ಹೆಲ್ಪ್ ಆಗೋ ಸಂಬಂಧ ಏನಾದರೂ ಹೆಲ್ಪ್ ಲೈನು ಅಥವಾ ಒಂದು ಸ್ವಲ್ಪ ಏನಾದರೂ ಹೋಗೋರಿಗೆ ಏನಾದರೂ ಮುಂಜಾಗ್ರತೆ ಅವೇರ್ನೆಸ್ ಮೂಡಿಸುವಂಥದ್ದು ಈಗಿನ ಸಂದರ್ಭ ಅವೇರ್ನೆಸ್ ನಾವು ಈಗ ಇಶ್ಯೂ ಮಾಡ್ತೀವಿ। ಆದರೆ ಇವತ್ತೇ ಮೇನ್ ಡೇ ಇರುತ್ತೆ ಮ್ಯಾಕ್ಸಿಮಮ್। ಈ ಒಂದು ಎಕ್ಸ್ಪೀರಿಯನ್ಸಿಂದ ನಾವು ಗೈಡ್ಲೈನ್ಸ್ ಇಶ್ಯೂ ಮಾಡ್ತೀವಿ। ಭಕ್ತಾದಿಗಳಲ್ಲಿ ಹೋಗ್ತಾರೆ, ಪ್ಲಸ್ ರೈಲ್ವೆ ಅಥಾರಿಟೀಸ್ ಜೊತೆನೂ ಇಲ್ಲಿ ಲೋಕಲ್ ನಮ್ಮ ಹುಬ್ಳಿನಲ್ಲಿ DRM ಸಾಹೇಬ್ರು ಇರ್ತಾರೆ, ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಅವರು, ಅವ್ರಿಗೂ ನಾವು ಹೇಳ್ತೀವಿ ಹಾಗೂ KSRTC ಜೊತೆನೂ ಮಾತಾಡ್ಕೊಳ್ತೀವಿ। ಪ್ಲಸ್ ಪ್ರಯಾಗ್ರಾಜ್ನಲ್ಲಿ ಉತ್ತರ ಪ್ರದೇಶನಲ್ಲಿ ಆ ಜಿಲ್ಲೆಯ ಆಡಳಿತ ಅಧಿಕಾರಿಗಳು ಯಾರ್ಯಾರು ಇರ್ತಾರೆ, ಜಿಲ್ಲಾಧಿಕಾರಿಗಳು ಯಾರು ಇರ್ತಾರೆ, ಅವ್ರ ಜೊತೆನೂ ಮಾತಾಡಿಕೊಂಡು ಒಂದು ಅಡ್ವೈಸರಿ ಇಶ್ಯೂ ಮಾಡ್ತೀವಿ। ಆತಂಕದಲ್ಲಿರೋ ಕುಟುಂಬಗಳು ಏನಾದರೂ ಸಂಪರ್ಕ ಮಾಡ್ಬೋದಾ? ನಮ್ಮ DC ಕಚೇರಿಗೆ ಡೈರೆಕ್ಟ್ಲಿ ಅವರು ಫೋನ್ ಮಾಡ್ಬೋದು, ಆನ್ಲೈನ್ ನಂಬರ್ ಸಿಗುತ್ತದೆ। ಸೊ ನಾವು ನಮ್ಮ ಶಾಯಶಕ್ತಿ ಪ್ರಯಾಸ ಮಾಡಿ ಹೆಲ್ಪ್ ಮಾಡ್ತೀವಿ। ಪ್ಲಸ್ ಏನಾದರೂ ಟ್ರಾನ್ಸ್ಪೋರ್ಟೇಷನಲ್ಲಿ ಬೇರೆ ಇಶ್ಯೂಸ್ ಏನಾದರೂ ಇದಂದರೆ ನಮಗೆ ಸಂಪರ್ಕ ಮಾಡ್ಬೋದು, ನಾವು ಕೋಆರ್ಡಿನೇಟ್ ಮಾಡ್ಕೊಳ್ತೀವಿ। ಸರಿ, ಮೊಬೈಲೆಲ್ಲ ಮಿಸ್ಸಿಂಗ್ ಆಗಿದ್ದಾವೆ, ಹಿಂಗಾಗಿ ಸ್ವಲ್ಪ ಅದು ಪ್ಯಾನಿಕ್ ಆಗಿ ನೋ ನೀಡ್ ಟು ಪ್ಯಾನಿಕ್। ಇಷ್ಟು ದೊಡ್ಡ ಮಟ್ಟದ ಒಂದು ಸಮಾವೇಶ ಇದ್ದಾಗ, ಜನರದ್ದು ಸಮಾವೇಶ ಇದ್ದಾಗ 144 ವರ್ಷದಲ್ಲಿ ಇಷ್ಟು ದೊಡ್ಡ ಸಮಾವೇಶ ಪ್ರಯಾಗ್ರಾಜಲ್ಲಿ ಇದೇ ಇರುತ್ತದೆ। ಆ ನಿಟ್ಟಿನಲ್ಲಿ ಸ್ವಲ್ಪ ಇಶ್ಯೂಸ್ ಇರ್ಬೋದು, ಆತಂಕದ ಯಾವುದೇ ಪರಿಸ್ಥಿತಿ ಉದ್ಭವ ಆಗಲ್ಲ। ಏನಾದರೂ ಹಂಗೆ ಅನಿಸ್ತಾ ಇದೆ ಅಂದರೆ ಪ್ಲೀಸ್ ಫೀಲ್ ಫ್ರೀ, ನಮ್ಮ DC ಆಫೀಸ್ಗೆ ತಾವು ಸಂಪರ್ಕ ಮಾಡಿ। ನಾವು ನಮ್ಮ ಬ್ಯಾಚ್ಮೇಟ್ಸ್ ಇರ್ತಾರೆ ಅಲ್ಲಿ, ಹಾಗೂ ಬೇರೆ IAS ಆಫೀಸರ್ಸ್ IPS ಆಫೀಸರ್ಸ್ ಇರ್ತಾರೆ, ಅವ್ರ ಜೊತೆ ಮಾತಾಡಿಕೊಂಡು ನಾವು 100% ಹೆಲ್ಪ್ ಮಾಡ್ತೀವಿ। ಕನ್ನಡಿಗರು ಅಲ್ಲಿ ಇದ್ದಾಗ ಯಾವುದೇ ಜಿಲ್ಲೆಯವರು ಇರಲಿ, ನಾವೆಲ್ಲರೂ ಕೋಆರ್ಡಿನೇಟ್ ಮಾಡಿಕೊಂಡು ಸರ್ಕಾರ वतीಯಿಂದ ಹಾಗೂ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿ वतीಯಿಂದ नावेलरू हेल्प ಮಾಡ್ತೀವಿ। भाविक आणि त्यांच्या कुटुंबियांनी घाबरण्याचं कारण नाही। प्रशासन त्यांच्याशी संपर्क साधण्यासाठी आवश्यक त्या सर्व उपाययोजना करत असल्याचे जिल्हाधिकाऱ्यांनी स्पष्ट केले। विनोद कोलकार, KMM मराठी, बेळगाव।